ಎಲ್ಲರಿಗೂ ನಮಸ್ತೆ. ನಮ್ಮ ಕಾಫಿ ಪೇಸ್ಟ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವೇನಾದ್ರೂ ಹೆಲ್ತಿ ಅಂಡ್ ಟೇಸ್ಟಿ ಡ್ರಿಂಕ್ ನ ಹುಡುಕ್ತಾ ಇದ್ದೀರಾ? ಇಲ್ಲಿದೆ ನೋಡಿ, ಬಟರ್ ಫ್ರೂಟ್ ಜ್ಯೂಸ್. ಇದು ಕೇವಲ ಜ್ಯೂಸ್ ಅಷ್ಟೇ ಅಲ್ಲ, ಸೂಪರ್ ಹೆಲ್ತಿ ಡ್ರಿಂಕ್. ಇದು ಹಾರ್ಟ್ ಹೆಲ್ತ್ಗೆ, ಸ್ಕಿನ್ ಗ್ಲೋ ಆಗೋದಕ್ಕೆ, ಹೇರ್ ಸ್ಟ್ರಾಂಗ್ ಆಗೋದಕ್ಕೆ, ಹಾಗೆ ಡೈಜೆಷನ್ಗೆ, ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗಿದ್ರೆ ತಡ ಮಾಡದೆ ಈ ಜ್ಯೂಸ್ನ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾವು ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಳ್ಳೋಣ. ಇದಕ್ಕೆ ನಾವು ಒಂದು ಬಟರ್ ಫ್ರೂಟ್ಗೆ ನಾವು ಅವೈಕಾಡೋ ಅಂತ ಕರಿತೀವಿ. ಇವಾಗ ನಾವು ಇದ್ರ ಸಿಪ್ಪೆನ ನೀಟಾಗಿ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಹಾಗೆ ಅದ್ರ ಮಧ್ಯದಲ್ಲಿರುವಂತಹ ಅದರ ಸೀಡ್ ಸಹ ತೆಗಿಬೇಕು. ಇವಾಗ ನಾವಿದಕ್ಕೆ ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಬಾದಾಮ್ನ ಹಾಕೊಳ್ಳೋಣ. ಇದೆರಡು ಇಲ್ಲಿ ಹಾಕಲೇಬೇಕು ಅಂತ ಏನೂ ಇಲ್ಲ, ಹಾಕಬೇಕು ಅಂತ ಅನ್ಸಿದ್ರೆ ಹಾಕ್ಬೋದು. ಹಾಗೆ ನಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಬದಲು ಯಾವುದೇ ಸಿಹಿನ ಆ್ಯಡ್ ಮಾಡ್ಕೋಬೋದು. ಹಾಗೆ 1.5 ಗ್ಲಾಸ್ ಹಾಲು, ಅರ್ಧ ಗ್ಲಾಸ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಇಲ್ಲಿವಾಗ ನಾನು ಬಟರ್ ಫ್ರೂಟ್ ಬಗ್ಗೆ ಒಂದು ಸಿಂಪಲ್ ಆಗಿರುವಂತಹ ಪ್ರಶ್ನೆನ ಕೇಳ್ತೀನಿ. ಬಟರ್ ಫ್ರೂಟ್ನಲ್ಲಿ ಹೆಚ್ಚು ಇರುವಂತಹ ವಿಟಮಿನ್ ಯಾವುದು? ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇದಕ್ಕೆ ಆನ್ಸರ್ನ ನೆಕ್ಸ್ಟ್ ರೆಸಿಪಿನಲ್ಲಿ ಹೇಳ್ತೀನಿ. ನಾನು ಈ ಹಿಂದಿನ ರೆಸಿಪಿನಲ್ಲಿ ಒಂದು ಪ್ರಶ್ನೆನ ಕೇಳಿದ್ದೆ, ಯಾವುದು ಹೆಚ್ಚು ವೇಗವಾಗಿ ಓಡುತ್ತದೆ ಅಂತ. ಇದಕ್ಕೆ ಆನ್ಸರ್ ಗಾಳಿ. ನೋಡಿ, 2 ಮಿನಿಟ್ಸಲ್ಲಿ ಜ್ಯೂಸ್ ರೆಡಿ. ಹೆಲ್ದಿಯಾಗಿರುವಂತಹ ಅವಕಾಡೋ ಅಂದರೆ ಬಟರ್ ಫ್ರೂಟ್ ಜ್ಯೂಸ್ ರೆಡಿ. ಈ ಹೆಲ್ತಿ ಬಟರ್ ಫ್ರೂಟ್ ಜ್ಯೂಸ್ ನಿಮಗೆ ಇಷ್ಟ ಆಯ್ತಾ? ಹಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.